ಹಲೋ ಫ್ರೆಂಡ್ಸ್ ಈ ದಿನ ನಾನು ಸಿಂಪಲ್ ಆಗಿರುವಂತಹ ಈಸಿ ಸ್ಯಾರಿ ಕುಚ್ಚು ಡಿಸೈನ್ ನಾನು ನಿಮ್ಮಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಸುಲಭ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೆ ಅದು ಸಿಂಪಲ್ ಆಗಿರುವಂತಹ ಕ್ರೋಶಾ ಕುಚ್ಚು ಡಿಸೈನ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಸುಲಭವಾಗಿ ನಾನು ನಿಮಗೆ ಇದನ್ನ ಹೇಗೆ ಹಾಕೋದು ಅಂತ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬಾನೇ ಈಸಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ತುಂಬಾನೇ ಈಸಿ ಆಗಿರುವಂತಹ ಸ್ಯಾರಿ ಕುಚ್ಚು ಡಿಸೈನ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು. ಮೊದಲು ನಾನು ಅದಕ್ಕೆ ಗ್ರೀನ್ ಕಲರ್ ಆರೆಳೆ ದಾರವನ್ನ ನಾಟ್ ಅನ್ನ ಬ್ಯಾಕ್ ಸೈಡ್ಗೆ ಬರೋ ತರ ಲಾಕ್ ಅನ್ನ ಹಾಕ್ತಾ ಇದ್ದೀನಿ. ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶವನ್ನ ಮಾಡ್ಕೊಳ್ಳೋಣ. ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನ ಹಾಕೊಳ್ಳೋಣ. ಇದೇನಕ್ಕೆ ಅಂದರೆ ಸೇಫ್ಟಿಗೋಸ್ಕರ ಒಂದು ಲಾಕ್ ಓಪನ್ ಆಗಲಿಲ್ಲ ಅಂತ ತೊಂದರೆ ಇಲ್ಲ, ಅದಕ್ಕೋಸ್ಕರ ಇನ್ನೊಂದು ಲಾಕ್ ಏನಾದರೂ ಇನ್ ಕೇಸ್ ಓಪನ್ ಆದರೆ ಅಂತ ಲಾಕನ್ನು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಈಗ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. 5 ಚೈನ್ನ ಹಾಕ್ಕೊಂಡು 5 ಚೈನ್ ಲೆವೆಲ್ಗೆ ನಾನಿಲ್ಲಿ ಲೇಸ್ಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಸೊ ನಾವು ಯಾವುದೇ ಡಿಸೈನ್ ಹಾಕಬೇಕು ಅಂದರೂ ಬೇಸ್ ಲೈನ್ ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನು ಬೇಸ್ ಲೈನ್ ಸ್ಟಾರ್ಟಿಂಗ್ನ ತುಂಬಾ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಂತರ ನಾನಿಲ್ಲಿ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು 3 ಚೈನ್ ಡಿಸ್ಟೆನ್ಸ್ಗೆ ನಾವು ಆ ಲೆವೆಲ್ಗೆ ಲಾಕನ್ನು ಮಾಡ್ಕೊಳ್ಳೋಣ. 5 ಚೈನ್ ಹಾಕ್ಕೊಂಡೆ, ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡೆ. ಇವಾಗ ದಾರವನ್ನು ಮೇಲ್ಭಾಗ ಮಾಡಿ ಸ್ವಲ್ಪ ದಪ್ಪದಾಗಿರುವಂತಹ ಬೀಡನ್ನು ತೊಗೊಂಡಿದ್ದೀನಿ. ಏನಾದ್ರು ಸ್ಮಾಲ್ ಬೀಡ್ ಬೇಡ, ನಿಮ್ಮಲ್ಲಿ ಬೇರೆ ಯಾವ ಬೀಡ್ ಇದೆ ಆ ಬೀಡನ್ನು ಹಾಕ್ಕೋಬೋದು. ಸ್ವಲ್ಪ ದೊಡ್ಡದಾಗಿರ್ಬೇಕಷ್ಟೇ. ಈಗ ಬೀಡನ್ನು ಇನ್ಸರ್ಟ್ ಮಾಡಿ ಲಾಕನ್ನು ಮಾಡ್ಕೊಳ್ಳೋಣ. ಸೊ ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿದ ನಂತರ ನೋಡಿ ತೋರಿಸ್ತಾ ಇದ್ದೀನಿ, ಆ ಬೀಡ್ನ ಡಿಸ್ಟೆನ್ಸ್ಗೆ ಕರೆಕ್ಟಾಗಿ ಆ ಲೆವೆಲ್ಗೆ ಈ ಥರ ಇಟ್ಕೊಂಡು ಅದನ್ನು ಲೇಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಹಾಗೆ ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನನ್ನು ಹಾಕ್ಕೊಂಡಿದ್ದೀನಿ, 4 ಚೈನ್, 5 ಚೈನ್, ಮತ್ತೆ ಹಾಗೆಯೇ 5 ಚೈನ್ ಹಾಕಿದ ನಂತರ ನೆಕ್ಸ್ಟ್ 6, 7. ನಿಮಗೆ ಇದು ಡಿಸ್ಟೆನ್ಸ್ ಹೇಗೆ ಬರುತ್ತೆ ಅದು ನೋಡ್ಕೊಳ್ಳಿ. ಈಗ ಬ್ಯಾಕ್ ಫೇಸ್ಗೆ ಟರ್ನ್ ಮಾಡಿಕೊಂಡು ನಮಗೆ ಅಲ್ಲಿ ಲಾಕ್ನ ಮೇಲೆ ಎಷ್ಟು ಚೈನ್ ಕೂರುತ್ತೆ ಅಷ್ಟು ಚೈನನ್ನು ಹಾಕ್ಕೋಬೋದು. ನಿಮಗೆ ಇನ್ ಕೇಸ್ 5 ಚೈನ್ ಆದರೆ ಓಕೆ, ಪ್ರಾಬ್ಲಮ್ ಇಲ್ಲ, 5 ಚೈನನ್ನೇ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಹಾಗೆ ಬ್ಯಾಕ್ ಫೇಸ್ನಲ್ಲೇ ನಾನಿಲ್ಲಿ ಮತ್ತೆ 3 ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ ಲಾಕ್ ಮಾಡಿದ್ವಲ್ಲ ಸ್ಟಾರ್ಟಿಂಗ್ನಲ್ಲಿ, ಆ ಲಾಕ್ನ ಮೇಲೆ ಈ 3 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಸೊ 3 ಚೈನ್ನ ಮೇಲೆ 3 ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಫೇಸ್ನಲ್ಲಿ ಮಾಡ್ತಾ ಇರೋದು. ಈಗ ಫ್ರಂಟ್ ಫೇಸ್ಗೆ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ನಾವು 3 ಚೈನ್ ಹಾಕ್ಕೊಂಡಿದ್ವಲ್ಲ ಅದನ್ನೇ ಒಂದು ನಾವು ಡಬಲ್ ಕ್ರೋಶಾ ಅಂತ ಕೌಂಟಿಗೆ ತೊಗೊಂಡು ಅದರ ಒಳಗಡೆ ನಾವು 3 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡಿಕೊಂಡ್ರೆ ಅಲ್ಲಿ ಒಂದು ಪಿಕಾಟ್ ಆಗಿ ರೆಡಿಯಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಪಿಕಾಟ್ ಆಗಿ ರೆಡಿಯಾಗಿದೆ. ನೆಕ್ಸ್ಟ್ ಅಲ್ಲಿಂದಲೇ ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ನಾವು ಬ್ಯಾಕ್ ಸೈಡ್ನಲ್ಲಿ ಚೈನನ್ನು ಹಾಕ್ಕೊಂಡ್ವಲ್ಲ ಆ ಚೈನ್ಗೆ ನಾವಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. 2ರಲ್ಲಿ 1 ಮತ್ತೆ 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶವನ್ನು ಮಾಡಿದ ನಂತರ 3 ಚೈನ್ಗಳನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕಿದ ನಂತರ ಆ ಗ್ಯಾಪ್ನ ಒಳಗಡೆ ಹೋಗಿ ಅದನ್ನು ಲಾಕನ್ನು ಮಾಡ್ಕೊಳ್ಳೋಣ. ಅಂದರೆ ಪಿಕಾಟ್ ಆಗಿ ರೆಡಿ ಆಗ್ತಾ ಹೋಗುತ್ತೆ. ಈ ಥರ ನಾವು ಒಂದೊಂದು ಡಬಲ್ ಕ್ರೋಶವನ್ನು ಮಾಡಿಕೊಂಡು ಒಂದೊಂದು ಪಿಕಾಟ್ಸ್ನ ನಾವು ಫಿಲ್ ಮಾಡ್ತಾ ಹೋಗಬೇಕು. ಕಂಪ್ಲೀಟಾಗಿ ಇದು ಎಷ್ಟು ನಮಗೆ ಡಬಲ್ ಕ್ರೋಶವನ್ನು ಇಡಿಸುತ್ತೆ ಅಷ್ಟು ನಾವು ಆರ್ಚನ್ನು ಮಾಡ್ಕೊಂಡು ಡಬಲ್ ಕ್ರೋಶವನ್ನು ಮಾಡಿಕೊಂಡು ಅದ್ರ ಮೇಲೆ ನಾವು ಪಿಕಾಟ್ಸ್ನ ಮಾಡ್ತಾ ಹೋಗಬೇಕು. ಅಂದರೆ ನಾವು ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ನಂತರ 3 ಚೈನನ್ನು ಹಾಕ್ಕೋಬೇಕು. ನೋಡಿ 3 ಚೈನ್ ಹಾಕಿದ ನಂತರ ಡಬಲ್ ಕ್ರೋಶಾ ಮಾಡಿದ್ವಲ್ಲ ಆ ಗ್ಯಾಪ್ನ ಒಳಗಡೆ ಹೋಗಿ ಅದನ್ನು ಲಾಕನ್ನು ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೋಬೇಕು. ಮತ್ತೆ ಅದೇ ರೀತಿ ನಾವಿಲ್ಲಿ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿದ ನಂತರ ಮತ್ತೆ ನಾವಿಲ್ಲಿ 3 ಚೈನನ್ನು ಹಾಕ್ಕೊಂಡಿದ ನಂತರ ಗ್ಯಾಪ್ನ ಒಳಗಡೆ ಹೋಗಿ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತೆ ಪಿಕಾಟ್ಸ್ ಇದೇ ರೀತಿ ಕಂಪ್ಲೀಟ್ ಹೋಲ್ ಡಿಸೈನ್ ನಾವಿಲ್ಲಿ ಡಬಲ್ ಕ್ರೋಶವನ್ನು ಮಾಡಿ ಪಿಕಾಟ್ಸ್ನ ಮಾಡಿಕೊಂಡು ನಾವು ಇದನ್ನು ಫಿಲ್ ಮಾಡ್ತಾ ಹೋಗಬೇಕು. ಸೊ ಅದೇ ರೀತಿ ನಾವು ಕಂಪ್ಲೀಟ್ ಫಿಲ್ ಮಾಡ್ತಾ ಹೋಗಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ಎಷ್ಟು ಫಿಲ್ ಆಗುತ್ತೆ ಅನ್ನೋದು ಸಹ ನಾವು ಅದನ್ನು ಕೌಂಟನ್ನು ಮಾಡ್ಕೋಬೇಕು. ಏಕೆಂದರೆ ಹೋಲ್ ಡಿಸೈನ್ ನಾವು ಅಷ್ಟೇ ಕೌಂಟ್ನಲ್ಲಿ ಮಾಡ್ಕೊತಾ ಹೋದರೆ ನಮಗೆ ಡಿಸೈನ್ ಒಂದು ಚಿಕ್ಕದು ಒಂದು ದೊಡ್ಡದು ಬರೋ ಚಾನ್ಸಸ್ ಇರೋದಿಲ್ಲ. ಸೊ ಈ ರೀತಿ ಕೌಂಟನ್ನು ಮಾಡಿಕೊಂಡು ಮತ್ತೆ ಇನ್ನೂ ಗ್ಯಾಪ್ ಇದೆ, ಸೊ ಆ ಗ್ಯಾಪ್ನ ಫಿಲ್ ಆಗೋಷ್ಟು ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ರೆಡಿ ಆಗಿದೆ. ಕಂಪ್ಲೀಟಾಗಿ ನಮಗೆ ಬ್ಯಾಕ್ ಫೇಸ್ನಲ್ಲಿ ಥ್ರೆಡ್ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಕಂಪ್ಲೀಟಾಗಿ ಫಿಲ್ ಆಗಿದೆ. ನಂತರ ಯಾವ ಪ್ಲೇಸ್ಗೆ ಬರುತ್ತೆ ಆ ಜಾಗದಲ್ಲಿ ನಾವು ಅದನ್ನು ಕರೆಕ್ಟಾಗಿ ಲೆವೆಲಲ್ಲಿ ಇಟ್ಕೊಂಡು ಲಾಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಲಾಕನ್ನು ಮಾಡಿದ ನಂತರ ಈ ರೀತಿ ಕಾಣಿಸ್ತಾ ಇದೆ. ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ಈ ರೀತಿ ಪಿಕಾಟ್ಸ್ ಆರ್ಚ್ ಡಿಸೈನ್ ರೆಡಿ ಆಗಿದೆ ಪಿಕಾಟ್ಸ್ನಲ್ಲಿ. ನೆಕ್ಸ್ಟ್ ಹಾಗೇನೆ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. ಮತ್ತೆ ಚೈನ್ಗಳನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್, 4 ಚೈನ್, 5 ಚೈನ್, ಮತ್ತೆ 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನ್ ಡಿಸ್ಟೆನ್ಸ್ಗೆ ನಾವು ಕರೆಕ್ಟಾಗಿ ಆ ಲೆವೆಲ್ಗೆ ಸ್ಯಾಂಪಲ್ ಪೀಸ್ಗೆ ಲಾಕನ್ನು ಮಾಡ್ಕೊಳ್ಳೋಣ. ಸೊ 5 ಚೈನ್ ಹಾಕ್ಕೊಂಡೆ, 5 ಚೈನ್ ಲೆವೆಲ್ಗೆ ಡಿಸ್ಟೆನ್ಸ್ಗೆ ಲಾಕನ್ನು ಮಾಡಿಕೊಂಡೆ. ನಂತರ ಮತ್ತೆ ಹಾಗೇನೆ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಇವಾಗ ನಾನು 3 ಚೈನನ್ನು ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಪಕ್ಕದಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶಾ ಥರ ಮತ್ತೆ ಲಾಕನ್ನು ಮಾಡಿಕೊಂಡೆ. ಮತ್ತೆ ಮೇಲೆ 3 ಚೈನನ್ನು ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ ಮಾಡಿರುವಂಥ ಗ್ಯಾಪ್ನ ಒಳಗಡೆ ಹೋಗಿ ಲಾಕನ್ನು ಮಾಡಿಕೊಂಡೆ, ಅಂದರೆ ಪಿಕಾಟ್ಸನ್ನು ಮಾಡ್ತಾ ಇದ್ದೀನಿ. ಒಂದು ಪಿಕಾಟ್ ರೆಡಿ ಇದೆ. ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರವನ್ನು ತಗೊಳ್ಳೋಣ. ತಗೊಂಡು ಎರಡರಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ಮಾಡಿಕೊಂಡು ಮತ್ತೆ ಇನ್ನೊಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಒಟ್ಟು 2 ಡಬಲ್ ಕ್ರೋಶಾ ಮತ್ತು ಅದ್ರ ಮೇಲೆ ಒಂದು ಪಿಕಾಟ್ಸನ್ನು ಮಾಡ್ಕೋಬೇಕು. ನೋಡಿ 2 ಡಬಲ್ ಕ್ರೋಶವನ್ನು ಮಾಡಿಕೊಂಡೆ. ನಂತರ 3 ಚೈನ್ಗಳನ್ನು ಹಾಕ್ಕೊಂಡೆ. ಡಬಲ್ ಕ್ರೋಶಾ ಮಾಡಿದ ಗ್ಯಾಪ್ನಲ್ಲಿ, 2ರ ಮಧ್ಯ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ನಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ನಂತರ ಈಗ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ತಿದ್ದೀನಿ. ಸ್ಮಾಲ್ ಬೀಡನ್ನು ತೊಗೊಂಡಿದ್ದೀನಿ. ನಂತರ ಹಾಗೆ ಡೈರೆಕ್ಟಾಗಿ ನಾವು ಸೂಜಿ ಮೇಲೆ 1 ಟೈಮ್ ದಾರವನ್ನು ತೊಗೊಂಡು ಬೀಡ್ನ ಡಿಸ್ಟೆನ್ಸ್ಗೆ ನಾವು ಕ್ಲಾತ್ಗೆ ಲಾಕನ್ನು ಮಾಡ್ಕೋಬೇಕು. ಡಬಲ್ ಕ್ರೋಶಾ ಮಾಡೋದ್ರ ಮೂಲಕ ನಾನಿಲ್ಲಿ ಲಾಕನ್ನು ಮಾಡ್ತಿದ್ದೀನಿ. ಬೀಡ್ ಲಾಕ್ ಆ ರೀತಿ ಲಾಕ್ ಆಗುತ್ತೆ. ನಂತರ ಮತ್ತೆ ಇನ್ನೊಂದು ಡಬಲ್ ಕ್ರೋಶವನ್ನು ಪಕ್ಕದಲ್ಲೇ ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶವನ್ನು ಪಕ್ಕ ಮಾಡ್ಕೋಬೇಕು. 2 ಡಬಲ್ ಕ್ರೋಶಾ ಆಗಿದ ನಂತರ ಈಗ ನಾವು 3 ಚೈನನ್ನು ಹಾಕ್ಕೋಬೇಕು. ಅಂದರೆ ಇದು 3 ಚೈನ್ ಬಂದ್ಬಿಟ್ಟು ಪಿಕಾಟ್ಸ್ ಆಗೋದಕ್ಕೆ. ಸೊ 3 ಚೈನನ್ನು ಗ್ಯಾಪ್ನ ಒಳಗಡೆ ಹೋಗಿ ಲಾಕ್ ಮಾಡಿದ್ರೆ ಅಲ್ಲಿ ಪಿಕಾಟ್ ಡಿಸೈನ್ ರೆಡಿ ಆಗಿರುತ್ತೆ. ಇಲ್ಲಿ ಡೈರೆಕ್ಟಾಗಿ ಡಬಲ್ ಕ್ರೋಶವನ್ನು ನಾನು ಡೈರೆಕ್ಟಾಗಿ ಪೀಸ್ಗೆ ಹಾಕಿ ಅದ್ರ ಮೇಲೆ ಸ್ಯಾಂಪಲ್ ಪೀಸ್ ಮೇಲೆ ನಾನು ಪಿಕಾಟ್ಸನ್ನು ಮಾಡ್ತಾ ಇದ್ದೀನಿ. ಈಗ ಆ ಡಿಸ್ಟೆನ್ಸ್ಗೆ 2 ಚೈನನ್ನು ಹಾಕ್ಕೊಂಡು ಆ ಡಿಸ್ಟೆನ್ಸ್ಗೆ ನಾನು ಕ್ಲಾತ್ಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಡಬಲ್ ಕ್ರೋಶದ ಮೂಲಕ ಮತ್ತೆ ಇನ್ನೊಂದು ಡಬಲ್ ಕ್ರೋಶವನ್ನು ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಮತ್ತೆ 2 ಡಬಲ್ ಕ್ರೋಶವನ್ನು ಮಾಡ್ಕೊತಾ ಇದ್ದೀನಿ. ಸೊ ಇದೇ ರೀತಿ ನಾವು 4 ಡಬಲ್ ಕ್ರೋಶಾ ಜೋಡಿ 2 ಡಬಲ್ ಕ್ರೋಶವನ್ನು ಮಾಡಿ ಅದ್ರ ಮೇಲೆ 3 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೋಬೇಕು. ಆ ಲಾಕ್ನ ಒಳಗಡೆ ಹೋಗಿ ಗ್ಯಾಪ್ನ ಒಳಗಡೆ ಹೋಗಿ ಲಾಕ್ ಮಾಡಿದ್ರೆ ಅಲ್ಲಿ 2 ಡಬಲ್ ಕ್ರೋಶದ ಮೇಲೆ ಒಂದು ಪಿಕಾಟ್ಸ್ ಆಗಿರುತ್ತೆ. ಈಗ ಒಂದು ಚೈನನ್ನು ಹಾಕ್ಕೊಂಡು ನೋಡಿ ತೋರಿಸ್ತಾ ಇದ್ದೀನಿ. 1 ಚೈನನ್ನು ಹಾಕ್ಕೊಂಡೆ. ಈಗ ಒಂದು ಸಿಂಗಲ್ ಚೈನ್ನ ಡಿಸ್ಟೆನ್ಸ್ಗೆ ನಾವಲ್ಲಿ ಕ್ಲಾತ್ಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಸ್ಯಾಂಪಲ್ ಪೀಸ್ಗೆ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶವನ್ನು ಹಾಕ್ಕೊಳ್ಳೋಣ. ನೋಡಿ ತೋರಿಸ್ತೀನಿ. ಲಾಕ್ ಮಾಡಿ ಅದನ್ನು ಹಾಗೆಯೇ ಒಂದು ಕ್ಲಾತ್ ಆಗಿ ಹಾಗೆಯೇ ಲಾಕನ್ನು ಮಾಡ್ಕೋಬೇಕು. ಈಗ ನಾನು 3 ಚೈನ್, 4 ಚೈನ್, 5 ಚೈನ್, ಒಟ್ಟು ನಾನೀಗ ಸ್ಟಾರ್ಟಿಂಗ್ ಅಲ್ಲಿಂದಲೇ 5 ಚೈನನ್ನು ಹಾಕ್ಕೊತಾ ಇದ್ದೀನಿ. ಮತ್ತೆ ಹಾಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ಮತ್ತೆ ಡಿಸೈನ್ನ ಹಾಗೆ ಕಂಟಿನ್ಯೂ ಮಾಡ್ಕೊತಾ ನೋಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಈಗ 5 ಚೈನ್ ಹಾಕಿದ ನಂತರ 3 ಚೈನನ್ನು ಹಾಕ್ಕೊಂಡು 3 ಚೈನ್ನ ಅಷ್ಟೇ ಲಾಕನ್ನು ಮಾಡ್ಕೊಳ್ಳೋಣ. ಈಗ ದಾರವನ್ನು ಮೇಲ್ಭಾಗ ಮಾಡಿ ಮತ್ತೆ ಸೇಮ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಅದೇ ಸೈಜಿನ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡನ್ನು ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿದ ನಂತರ ನೋಡಿ ನೆಕ್ಸ್ಟ್ ತೋರಿಸ್ತೀನಿ ಯಾವ ರೀತಿ. ಸೇಮ್ ಡಿಸೈನ್ನೇ ಮತ್ತೆ ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ತೋರಿಸ್ತೀನಿ. ಬೀಡ್ ಲಾಕ್ ಮಾಡಿದ ನಂತರ ಈಗ ಬೀಡ್ನ ಬ್ಯಾಕ್ ಸೈಡ್ಗೆ ನಿಮ್ಗೆ ಎಷ್ಟು ಚೈನ್ ಕವರ್ ಆಗುತ್ತೆ ಲಾಕ್ ಮಾಡೋದಕ್ಕೆ ಅಷ್ಟು ಚೈನನ್ನು ಹಾಕೊಳ್ಳಿ. 5 to 6 ಚೈನ್ ಕವರ್ ಆಗುತ್ತೆ. ನೋಡಿ ಇನ್ನೊಂದು ಕವರ್ ಆಗಲಿಲ್ಲ ಅಂತ ಮತ್ತೆ ಇನ್ನೊಂದು ಚೈನನ್ನು ಹಾಕ್ಕೊಂಡೆ. 6 ಚೈನ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿದ್ನ ಪ್ಲೇಸ್ ಮೇಲೇ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳೋಣ. ಈ 6 ಚೈನ್ ಲಾಕನ್ನು ಮಾಡ್ಕೊಳ್ಳೋಣ. ಈಗ ಮತ್ತೆ ಲಾಕ್ ಮಾಡಿದ ನಂತರ 3 ಚೈನನ್ನು ಹಾಕ್ಕೊಂಡು 3 ಚೈನ್ನ ಲಾಕ್ನ ಮೇಲೆ ಈ ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ 3 ಚೈನ್ನ ಹಾಕ್ಕೊಂಡೆ, 3 ಚೈನ್ ಲಾಕ್ನ ಮೇಲೆ ಲಾಕನ್ನು ಮಾಡಿಕೊಂಡೆ. ಈಗ ಫ್ರಂಟ್ ಫೇಸ್ಗೆ ಟರ್ನ್ ಮಾಡಿಕೊಂಡು ಅಲ್ಲಿಂದಲೇ ಆ 3 ಚೈನ್ನ ಒಂದು ಡಬಲ್ ಕ್ರೋಶಾ ಅಂತ ಕೌಂಟನ್ನು ತಗೊಂಡು ಈಗ ಮತ್ತೆ 3 ಚೈನ್ನ ಹಾಕ್ಕೊಂಡು ಆ ಡಬಲ್ ಕ್ರೋಶದ 3 ಚೈನ್ನ ಗ್ಯಾಪ್ನ ಒಳಗಡೆ ಹೋಗಿ ಲಾಕ್ ಮಾಡಿದ್ರೆ ಒಂದು ಪಿಕಾಟ್ ಆಗಿ ಅದು ರೆಡಿ ಆಗಿರುತ್ತೆ. ನೆಕ್ಸ್ಟ್ ಅದೇ ರೀತಿ ಉಳಿದಂಥ ಡಬಲ್ ಕ್ರೋಶವನ್ನು ನಾವು ಆ ಬ್ಯಾಕ್ ಚೈನ್ನ ಒಳಗಡೆ ನಾವು ಫಿಲ್ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶವನ್ನು ಹಾಕಿದ ನಂತರ 3 ಚೈನನ್ನು ಹಾಕ್ಕೊಳ್ಳೋಣ. ಗ್ಯಾಪ್ನ ಒಳಗಡೆ ಹೋಗಿ ಡಬಲ್ ಕ್ರೋಶದ ಗ್ಯಾಪ್ನ ಒಳಗಡೆ ಲಾಕನ್ನು ಮಾಡಬೇಕು. ಕಂಪ್ಲೀಟಾಗಿ ಇದೇ ರೀತಿ ನಾವಿಲ್ಲಿ ಡಬಲ್ ಕ್ರೋಶಾ ಮತ್ತು ಅದ್ರ ಮೇಲೆ ಪಿಕಾಟ್ಸ್ನ ಮಾಡ್ತಾ ಹೋಗಬೇಕು. ಅಂದರೆ ಆರ್ಚ್ ವಿತ್ ಪಿಕಾಟ್ಸ್ ರೆಡಿ ಆಗ್ತಾ ಹೋಗುತ್ತೆ. ಸೊ ನೀವು ಅದನ್ನು ಕೌಂಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಡಿಸೈನ್ ಹೇಗಿರುತ್ತೆ ಅದೇ ಥರ ಕಂಪ್ಲೀಟಾಗಿ ಫಿಲ್ ಮಾಡ್ತಾ ಹೋಗಬೇಕು. ನಂತರ ಹಾಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತೆ 5 ಚೈನನ್ನು ಹಾಕ್ಕೊಳ್ಳೋಣ. 5 ಚೈನ್ ಬಂದ್ಬಿಟ್ಟು ಇದು ಕುಚ್ಚಾಕೋದಕ್ಕೋಸ್ಕರ ಈಗ 5 ಚೈನನ್ನು ಹಾಕ್ಕೊತಾ ಇರೋದು. ನೋಡಿ ಈ ರೀತಿ ಕಂಪ್ಲೀಟಾಗಿ ಡಿಸೈನ್ ರೆಡಿ ಆಗಿದೆ.
ನಂತರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕೊಳ್ಳೋಣ. ನೋಡಿ ತೋರಿಸ್ತಾ ಇದ್ದೀನಿ, ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ದಾರವನ್ನು ಮೇಲ್ಭಾಗ ಮಾಡಿ ಡಿಸೈನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ, ಕಟ್ ಮಾಡಿ ಅಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಡಿಸೈನ್ ರೆಡಿ ಆಗಿದೆ. ಸಿಂಪಲ್ ಆಗಿದೆ, ತುಂಬಾ ಫಾಸ್ಟಾಗಿ ಆಗುತ್ತೆ ಡಿಸೈನ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ಇಲ್ಲಿ ಡಬಲ್ ಕ್ರೋಶವನ್ನು ಮಾಡಿಕೊಂಡು ಆರ್ಚನ್ನು ಮಾಡಿಕೊಂಡು ಅದರಲ್ಲಿ ಪಿಕಾಟ್ಸನ್ನು ಮಾಡ್ತಾ ಹೋಗ್ತೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ನಾನು ಗ್ರೀನ್ ವಿತ್ ರೆಡ್ ಕಾಂಬಿನೇಷನ್ನಲ್ಲಿ ಇಲ್ಲಿ ನಾನು ಡಿಸೈನ್ನ ರೆಡಿ ಮಾಡ್ಕೊಂಡಿದ್ದೀನಿ. 120 ಎಳೆ ಫೋಲ್ಡಿಂಗ್ನಲ್ಲಿ 240 240 ಎಳೆನಲ್ಲಿ ನಾನಿಲ್ಲಿ ಕುಚ್ಚನ್ನು ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಿದೆ. ನಿಮಗೂ ಈ ಡಿಸೈನ್ ಇಷ್ಟ ಆಗಿದರೆ ನನ್ನ ವಿಡಿಯೋನ ನೋಡಿ ಲೈಕನ್ನು ಮಾಡಿ ಸಪೋರ್ಟನ್ನು ಮಾಡಿ ಫ್ರೆಂಡ್ಸ್. ಹೀಗೆ ನನ್ನ ಗೃಹಿಣಿಯ ಕಲಿಕೆಯ ಚಾನಲ್ಗೆ ಲೈಕನ್ನು ಕೊಡ್ತಾ ಇರಿ, ಸಪೋರ್ಟನ್ನು ಮಾಡ್ತಾ ಇರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರನ್ನು ಮಾಡಿ, ವಿಡಿಯೋನ ನೋಡೋದಕ್ಕೆ ಹೇಳಿ. ಹೀಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಹೀಗೆ ನಿಮಗೆ ಒಳ್ಳೊಳ್ಳೆ ಡಿಸೈನನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊತೀನಿ, ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನನ್ನು ಮಾಡ್ತೀನಿ. ನಿಮಗೆ ಏನಾದರೂ ಡೌಟ್ ಬಂದರೆ ನನಗೆ ಕಮೆಂಟನ್ನು ತಿಳಿಸಿ, ಆ ಕಮೆಂಟನ್ನು ಹಾಕಿ, ಆ ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ, ಇನ್ನೂ ಇಂಪ್ರೂವ್ ಮಾಡ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.